ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ವರ್ಷಗಳು ಕಳೆಯೋವರೆಗೂ ನಮ್ಮ ಸ್ನೇಹ ಸಂಗಮ ಆಗಲೇ ಇಲ್ಲ. ಕಳೆದ ವರ್ಷದಿಂದ ನೀವು ನನ್ನ ಜೊತೆಗಿದ್ರೆ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ. ಕಳೆದ ವರ್ಷ ಎಲ್ಲ ಸ್ನೇಹಿತರು ಮತ್ತೆ ಒಂದು ಕಡೆ ಸೇರೋದಕ್ಕೆ ಗುರುವಂದನಾ ಕಾರ್ಯಕ್ರಮ ಕಾರಣ ಆಗಿತ್ತು. ಅದಾದ ಮೇಲೆ ಆ ಹುಡುಗರೆಲ್ಲ ಸೇರಿ ಎಲ್ಲರಿಗೂ ಆರತಿ ಉಕ್ಕಡದ ಮಾರಮ್ಮನ ದೇವಸ್ಥಾನದಲ್ಲಿ ಎಲ್ಲರಿಗೂ ಪಾರ್ಟಿ ಕೊಟ್ಟಿದ್ದರು. ಆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ. ನಾನು ಓದಿದ್ದು ಒಂದೇ ವರ್ಷ ಆದರೂ ಎಲ್ಲರ ಸ್ನೇಹ ಮತ್ತೆ ಸಿಕ್ಕಿದ್ದು ನನಗಂತೂ ತುಂಬ ಖುಷಿ ಇತ್ತು. ಒಂದು ವರ್ಷ ಕಳೆದ್ರೂ ಯಾರೂ ಕೂಡ ಅಂದರೆ ಎಲ್ಲರೂ ಒಟ್ಟಿಗೆ ಭೇಟಿಯಾಗೋಕ್ಕೆ ಸಾಧ್ಯವಾಗದ ಕಾರಣ ಎಲ್ಲ ಸ್ನೇಹಿತರು ಮಾತಾಡಿಕೊಂಡು ಈ ಕಾರ್ಯಕ್ರಮವನ್ನು ಪ್ಲ್ಯಾನ್ ಮಾಡಿದ್ದಾರೆ. ಎಲ್ಲಾದರೂ ಒನ್ ಡೇ ಟ್ರಿಪ್ ಹೋದರೆ ಬರೀ ದೇವಸ್ಥಾನಗಳು ಅದು ಇದಕ್ಕೆ ಹೋದರೆ ಅಲ್ಲಿ ಕ್ಯೂ ಏನಾದರೂ ಇದ್ದರೆ ನಿಂತ್ಕೊಂಡು ಕಾಯೋದೇ ಆಗಿಬಿಡುತ್ತೆ, ಟೈಮ್ ವೇಸ್ಟ್ ಆಗಿಬಿಡುತ್ತೆ, ಎಲ್ಲರೂ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ರೆಸಾರ್ಟ್ ಪ್ಲ್ಯಾನನ್ನು ಮಾಡಿದ್ರು. ಪಾಪ ಹೆಣ್ಮಕ್ಳೆಲ್ಲ ಒಂದೊಂದು ಊರಿಗೆ ಮದುವೆ ಆಗಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಬರಲಿ ಅಂತ ಹೇಳಿ ಒಂದು ಕಡೆ ಪ್ಲ್ಯಾನ್ ಮಾಡಿ ಹುಡುಗಿರಿಗೆ ಮಾತ್ರ ಟಿ ಟಿ ಗಾಡಿಯನ್ನು ಮಾಡಿದ್ರು. ಹುಡುಗರೆಲ್ಲ ಅವ್ರ ಸ್ಕೂಟರು ಕಾರ್ನಲ್ಲಿ ಓನ್ ವೆಹಿಕಲಲ್ಲಿ ಆರ್ ಜಿ ರೆಸಾರ್ಟನ್ನು ತಲುಪಿದ್ರು. ನಾವಿವತ್ತು ಹೋಗ್ತಿರೋದು ಮಂಡ್ಯ ಹತ್ರ ಕೀಲಾರ ಅಂತ ಇದೆ, ಕೀಲಾರದಲ್ಲಿರುವಂತಹ ಆರ್ ಜಿ ರೆಸಾರ್ಟ್ಗೆ. ನಾನು ಕೂಡ ಫಸ್ಟ್ ಟೈಮ್ ರೆಸಾರ್ಟಿಗೆ ಬಂದಿರೋದು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಅದು ಫ್ರೆಂಡ್ಸ್ಗಳ ಜೊತೆ ಬಂದಿದ್ದು ಇನ್ನೂ ಖುಷಿ ಆಯಿತು. ನಾನು ಒಂದು 4-5 ಕಡೆ ಓದಿರೋದ್ರಿಂದ ಜಾಸ್ತಿ ಫ್ರೆಂಡ್ಸ್ ಇಲ್ಲ, ಅಂದರೆ ಎಲ್ಲರ ಜೊತೆ ತುಂಬ ಪ್ರೀತಿಯಿಂದ ಇರ್ತೀನಿ, ಇಲ್ಲ ಅಂತಲ್ಲ. ಬಟ್ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತ ಜಾಸ್ತಿ ಯಾರೂ ಇರಲಿಲ್ಲ. ಬಟ್ ಈ ಫ್ರೆಂಡ್ಸ್ ಗ್ರೂಪ್ ಆದಮೇಲೆ ತುಂಬ ಖುಷಿ ಆಯಿತು, ಇಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ ನನಗೂ ಅಂತ. ನಾವು ಹೋಗುವಷ್ಟರಲ್ಲಿ ಸ್ವಲ್ಪ ಟೈಮೇ ಆಗಿತ್ತು. ರಿಸೆಪ್ಷನ್ ಅವರು ಬನ್ನಿ ಬೇಗ ಬನ್ನಿ ತಿಂಡಿ ಖಾಲಿ ಆಗುತ್ತೆ ಅಂತ ಕರೀತಾಯಿದ್ರು. ಪಾಪ ಇನ್ನೂ ಒಂದು ಸ್ವಲ್ಪ ಜನ ಫ್ರೆಂಡ್ಸ್ ಬರೋರಿದ್ದರು, ಆದರೆ ಇದೇ ಟೈಮಲ್ಲಿ ಏನೋ ಪರ್ಸ್ನಲ್ ಪ್ರಾಬ್ಲಮ್ ಆಯಿತು ಅಂದ್ಕೊಂಡು ಒಂದಿಬ್ಬರು ಬರಲಿಲ್ಲ. ಅವ್ರು ಬರದೆ ಹೋಗಿದ್ದು ನಮಗೂ ಕೂಡ ಸ್ವಲ್ಪ ಬೇಜಾರಾಯಿತು. ಎಲ್ಲರ ಕೈಗೂ ಹೋದ ತಕ್ಷಣ ಟ್ಯಾಗ್ ಕಟ್ಟಿದ್ರು, ಡೇ ಔಟ್ ವಿತ್ ಬ್ರೇಕ್ಫಾಸ್ಟ್ ಅಂತ. 10 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಇಲ್ಲಿ ಟಿಕೆಟ್ ಫೀಸ್ ಇರೋದಿಲ್ಲ. ಎಲ್ಲ ಸ್ನೇಹಿತರು ಒಂದು ಕಡೆ ಸೇರೋದು ಸ್ವಲ್ಪ ತಡವೇ ಆಯಿತು. ನಾವು ಹೋಗುವಷ್ಟರಲ್ಲಿ ತಿಂಡಿ ಎಲ್ಲ ಖಾಲಿ ಆಗೋ ಟೈಮೇ ಆಗಿತ್ತು. ಆದರೂ ನಮಗೆ ಹೊಟ್ಟೆ ತುಂಬ ಊಟ ಸಿಕ್ತು, ತಿಂಡಿ ಸಿಕ್ತು. ಬೆಳಗಿನ ತಿಂಡಿ ಏನೋ ತುಂಬಾ ಚೆನ್ನಾಗಿತ್ತು. ಇಡ್ಲಿ, ಖಾರ ಪೊಂಗಲ್ ಮತ್ತು ಕೇಸರಿ ಬಾತ್, ಗೋಲಿ ಬಜೆ ಮತ್ತು ಉಪ್ಪಿಟ್ಟು ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ ಸ್ವಲ್ಪ ಹಾಕ್ಸ್ಕೊಂಡು ತಿಂದ್ವಿ. ತಿಂಡಿ ತಿಂದ್ಕೊಂಡು ಇಲ್ಲಿ ಯಾವ್ಯಾವ ಗೇಮ್ ಇದೆ ನೋಡೋಣ ಅಂತ ಬಂದ್ವಿ. ಮಿಸ್ಸಾಗಿ ನಿಮ್ಗೆ ಹೊಡೆದ್ಬಿಟ್ಟಾರ ಇವರು. ಎಳಿಬೇಕು, ಅದೇ ಅಲ್ಲಿ ಕೂರಕ್ಕೂ ಬದಲೇ ಹೊಡಾಗುತ್ತೆ. ಆ ಬಜೆಟ್ ನಮ್ಮ ತಿರುಗಿಸ್ಬಿಟ್ಟಾರಿ. ಅವ್ವ, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಹೋಗಿ ಫುಲ್ಲು ಮೇಲ್ಗಡೆ ಹೋಗಿ ಬೀಳ್ತು. ತಪ್ಪು ಸರಿನೋ ಒಟ್ನಲ್ಲಿ ಟ್ರೈ ಮಾಡಿದ್ದು ಖುಷಿ ಆಯಿತು. ಈಗಿಲ್ಲೆಲ್ಲ ಟಯರ್ ಹಾಕಿದ್ದಾರೆ, ಟಯರ್ ಮೇಲೆ ಹಗ್ಗ ಕಟ್ಟಿದ್ದಾರೆ, ಅದ್ರ ಮೇಲೆ ಫ್ರೆಂಡ್ಸ್ ಎಲ್ಲ ನಡ್ಕೊಂಡು ಬರ್ತಿದ್ದಾರೆ. ಅವರೆಲ್ಲ ನಡ್ಕೊಂಡು ಬರ್ತಿದ್ರಲ್ಲ ಅಂತ ನಾನು ವಿಡಿಯೋ ಮಾಡಿಕೊಂಡೆ. ನಾವು ಹೇಗೆ ರೆಸಾರ್ಟ್ ಪ್ಲ್ಯಾನ್ ಮಾಡ್ಕೊಂಡ್ವೋ ಇಲ್ಲಿ ನೋಡಿ, ಇವರು ಬೇರೆ ಸ್ಕೂಲು ಅಥವಾ ಕಾಲೇಜ್ ಓಲ್ಡ್ ಫ್ರೆಂಡ್ಸು, ಅವರು ಕೂಡ ಹೀಗೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ. ನಾವೆಷ್ಟೇ ದೊಡ್ಡವರಾದರೂ ಕೂಡ ನಮ್ಮೊಳಗೆ ಮಗುವಿನ ಮನಸ್ಸನ್ನು ಉಳಿಸ್ಕೋಬೇಕಂತ ಹೇಳ್ತಾರೆ. ನಮ್ಮೊಳಗೆ ಆ ಮಗುವಿನ ಮನಸ್ಸಿದೆ ಅಂತ ಯಾವಾಗ ಗೊತ್ತಾಗೋದು ಅಂತ ಹೇಳಿದ್ರೆ ಈ ರೀತಿ ಸ್ನೇಹಿತರೆಲ್ಲ ಒಂದುಗೂಡಿದಾಗ. ಈ ಕಡೆ ಬಾ, ಈ ಕಡೆ ಬಾ. ಯಾವುದು ವಿಡಿಯೋ ಆಯ್ತದೆ, ಹಂಗೆ ಹಿಡ್ಕೊ. ಬನ್ನಿ ದೀಪ, ಈ ಕಡೆ ನೋಡ. ಎಲ್ಲಿ ಹರೀಶ್ಕೊಡ್ರ
ಹೆಣ್ಮಕ್ಳೇನೋ ಆಟ ಈಸಿ ಇದೆ ಅಂತ ಆಡಿದ್ವಿ, ಆದರೆ ಹುಡುಗರು ಕತೆ ನೋಡ್ಬೇಕು ನೀವು, ತೋರಿಸ್ತೀನಿ ಮುಂದೆ. ಹೆಣ್ಮಕ್ಳಿನ್ನೂ ಚಿಕ್ಕವ್ರ ಹಾಗೆ ಇರ್ತಾರೆ, ಅಂದರೆ ಚಿಕ್ಕ ವಯಸ್ಸಿನ ಥರನೇ ನೆನಪಿರುತ್ತೆ, ಚಿಕ್ಕ ವಯಸ್ಸಿನ ಥರನೇ ಮಕ್ಕಳ ಥರ ಆಡ್ತಾರೆ. ಅಂದರೆ ಈ ಹುಡುಗರು ಕತೆ ನೋಡಿ, ಚಿಕ್ಕವರಿದ್ದಾಗ ಹೇಗೆ ತುಂಟತನ ಮಾಡ್ತಿದ್ರು ಈಗಲೂ ಸಹ ಅದೇ ಮಾಡೋಕ್ಕೆ ಹೋಗಿ ಇದನ್ನು ಕಿತ್ತು ಹಾಕಿದ್ರು. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ರೆಸಾರ್ಟ್ಗಳಿಗೆ ಸಂಡೇ ಹೋಗಬೇಡಿ. ಬೇರೆ ದಿನ ಆಗಿದ್ರೆ ಇಷ್ಟು ರಶ್ ಇರ್ತಿಲ್ಲ. ಇಲ್ಲಿ ನೋಡಿ ಎಷ್ಟು ಕ್ಯೂ ಇದೆ ಅಂತ, ಇದೇ ಕಡಿಮೆ, ಇನ್ನೂ ಜಾಸ್ತಿ ಇತ್ತು. ಸೊ ಆ ಕ್ಯೂನಲ್ಲೆಲ್ಲ ಹೋಗಿ ನಿಂತ್ಕೊಂಡು ಯಾರು ಮಾಡೋರು ಅಂತ ಅಂದ್ಕೊಂಡು ಹೋಗಲಿಲ್ಲ. ಆಮೇಲೆ ಅನ್ನಿಸ್ತಿತ್ತು, ಫ್ರೆಂಡ್ಸ್ ಎಲ್ಲ ತುಂಬ ಜನ ಹೋಗಿ ಸೈಕ್ಲಿಂಗ್ ಎಲ್ಲ ಮಾಡಿದ್ರು. ಅವ್ರ ಮಕ್ಕಳು ಕೂಡ ಕೆಲವರು ಬಂದಿದ್ದರು, ಫ್ರೆಂಡ್ಸ್ ಮಕ್ಕಳು ಒಂದು 4-5 ಜನ ಬಂದಿದ್ದರು. ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆಮೇಲೆ ಅನ್ನಿಸ್ತಿತ್ತು, ಅಯ್ಯೋ ಶಾರನ್ನು ಕರ್ಕೊಂಡು ಹೋಗಬೇಕಿತ್ತಂತ ಅನ್ನಿಸ್ತಿತ್ತು. ಬೆಳಿಗ್ಗೆ ತಿಂಡಿನೂ ಸೇರಿಸಿ 1200 ರೂಪಾಯಿ ಅಂತ ಹೇಳಿದರು. ಆಮೇಲೆ ನಾವು ತುಂಬ ಜನ ಹೋಗ್ತಿದ್ದರಿಂದ 1000 ರೂಪಾಯಿ ಮಾಡ್ಕೊಂಡ್ರಂತೆ. ನನಗೆ ಡ್ರೆಸ್ಸು ಅನ್ಕಂಫರ್ಟಬಲ್ ಫೀಲ್ ಆಗಿ ಹೋಗಲಿಲ್ಲ, ಬಟ್ ಆಮೇಲೆ ಅನ್ನಿಸ್ತಿತ್ತು ಹೋಗಬೇಕಿತ್ತಂತ. ಮಕ್ಳುಗಳಿಗೆ ಆಟ ಆಡಿಸ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಊಟ ಗೀಟ ತಿನ್ಕೊಂಡು ಬರ್ತೀವಂದರೆ ಓಕೆ, ರೆಸಾರ್ಟ್ ಪ್ಲ್ಯಾನ್ ಮಾಡಬಹುದು. ಇಲ್ಲೊಂದು ಮುದ್ದು ಕಂದಮ್ಮ ತುಂಬ ಮುದ್ದಾಗಿ ಉಯ್ಯಾಲೆ ಆಡ್ತಿತ್ತು. ವಿಡಿಯೋ ಮಾಡ್ಕೋಬೇಕನ್ನಿಸ್ತು, ಮಾಡಿಕೊಂಡೆ. ಎಲ್ಲರೂ ಉಯ್ಯಾಲೆ ಆಡೋದು ನೋಡಿ ನನಗೂ ಕೂಡ ಆಡಬೇಕಂತ ಅನ್ನಿಸ್ತು. ನಾನು ಚಿಕ್ಕವಳಿದ್ದಾಗ ಆಡಿದ್ದು. ಸೊ ಹಾಗಾಗಿ ಹೋಗಿ ನಾನು ಕೂಡ ಕೂತ್ಕೊಂಡು ಒಂದು 5 ನಿಮಿಷ ಆಡಿದೆ. ಓಕೆ, ನಾವು ಹೋಗಿದ್ದು ಭಾನುವಾರ 24ನೇ ತಾರೀಕು. ಎಡಿಟ್ ಮಾಡೋದಕ್ಕೆ ನನಗೆ ಟೈಮ್ ಇರಲಿಲ್ಲ ಅಂತ ಹೇಳಿ ಎಡಿಟ್ ಮಾಡಿರಲಿಲ್ಲ. ನಾನು ಮಾತ್ರ ಅಲ್ಲ, ನನ್ನ ಫ್ರೆಂಡ್ಸ್ ಕೂಡ ಹೋಗಿ ತುಂಬ ಜನ ಉಯ್ಯಾಲೆ ಆಡಿದ್ರು. ಎಲ್ಲ ಒಂದೇ ಕಡೆ ಸೇರ್ಕೊಳ್ಳೋದಕ್ಕಿಂತ ಎಲ್ಲ ಯಾವ್ಯಾವ ಆಟ ಫ್ರೀ ಇದೆಯೋ ಅಲ್ಲೆಲ್ಲ ಹೋಗಿ ಆಟ ಆಡ್ತಾಯಿದ್ರು. ಒಂದೇ ತಂತಿ ಮೇಲೆ ಚಕ್ರ ಹೋಗ್ತಿರೋದ್ರಿಂದ ನನಗೆ ಸ್ವಲ್ಪ ಭಯ ಆಯಿತು. ಬಟ್ ಇಲ್ಲ, ನಾನು ಆಮೇಲೆ ರೋಪ್ ಕ್ಲೈಂಬಿಂಗ್ ಮಾಡಿದೆ, ಚೆನ್ನಾಗಿತ್ತು, ಅಷ್ಟು ಭಯ ಅನಿಸ್ಲಿಲ್ಲ. ಆಮೇಲೆ ಅನಿಸಿತ್ತು ಹೋಗಬೇಕಿತ್ತಂತ. ಸೈಕ್ಲಿಂಗ್ ಮಾಡ್ತಿರೋರಿಗೆ ಕೆಳಗಡೆ ಹುಡುಗರೆಲ್ಲ ಹೆಂಗೆ ರೇಗಿಸಿದಾರೆ ನೋಡಿ. ಪ್ರತಿದಿನ ಕೆಲಸ, ಒತ್ತಡ, ಟೆನ್ಷನ್, ಈ ಟೆನ್ಷನ್ ಅಂದ್ಕೊಂಡಿದ್ದಿದ್ದೆ. ಬಟ್ ಇಲ್ಲಿಗೆ ಬಂದಮೇಲೆ ಎಲ್ಲ ಟೆನ್ಷನ್, ಎಲ್ಲ ಕೆಲಸ, ಎಲ್ಲ ಯೋಚನೆ ಬಿಟ್ಟು ಆರಾಮಾಗಿದ್ದರು. ಆರತಿ ಉಕ್ಕಡಕ್ಕೆ ಹೋದಾಗ ಇಡೀ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಅದೇ ಇಲ್ಲಿಗೆ ಬಂದಿರೋದು ಫ್ರೆಂಡ್ಸ್ ಅಷ್ಟೇ. ಕೆಲವರು ಮಾತ್ರ ಮಕ್ಕಳನ್ನ ಕರ್ಕೊಂಡು ಬಂದಿದ್ದರು. ಇದು ಬುಲ್ ರೈಡ್ ನೋಡಿ, ತುಂಬ ಚೆನ್ನಾಗಿದೆ. ಎಲ್ಲರೂ ಆಟ ಆಡಿದ್ರು. ನನಗೆ ಹೇಳ್ತಿದ್ದೀನಲ್ವ, ಫೋನಲ್ಲಿ ಜಾಸ್ತಿ ಸ್ಟೋರೇಜ್ ಇಲ್ಲದೆ ಇರೋದ್ರಿಂದ ನಾನು ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದು. ನಾನಂತೂ ಇದನ್ನು ಟ್ರೈ ಮಾಡೋದಕ್ಕೆ ಹೋಗಲಿಲ್ಲ. ಇದು ವಿಡಿಯೋ ಆಗ್ತಿದೆ ಅಂತ ಅಂದ್ಕೊಂಡು, ಆದರೆ ವಿಡಿಯೋ ಹಾಗೆ ಎಲ್ಲ ಒಂದು ಸ್ವಲ್ಪ ಮಾತ್ರ ಆಗಿದೆ.
ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಆಡೋದನ್ನು ನಾನು ವಿಡಿಯೋ ಮಾಡಿಕೊಂಡೆ. ಎಲ್ಲ ಥರ ಆಟ ಆಡಿಕೊಂಡು, ಎಲ್ಲ ಥರ ಅಲ್ಲ, ಇನ್ನೂ ಆಟಗಳಿದೆ ತೋರಿಸ್ತೀನಿ ನಾನು ನಿಮಗೆ. ಅಡ್ವೆಂಚರ್ ಗೇಮ್ಸ್ ಎಲ್ಲ ಇನ್ನೂ ಇತ್ತು, ಜೊತೆಗೆ ಜಾರು ಬಂಡಿ ಕೂಡ ಇತ್ತು. ಅದೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ ಅಂತ ಮಾಡ್ಕೊಂಡಿಲ್ಲ. ಇವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು ಮಕ್ಕಳ ಹತ್ರ ಡ್ಯಾನ್ಸ್ ಮಾಡಿಸಿ ಅದಾದಮೇಲೆ ಮ್ಯೂಸಿಕಲ್ ಚೇರ್ ಹಾಡೋಣ ಅಂದ್ಕೊಂಡು ಶುರು ಮಾಡಿದ್ವಿ. ಅಷ್ಟರಲ್ಲಿ ಊಟಕ್ಕೆಲ್ಲ ತುಂಬ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ರು. ನಾವು ಊಟ ಮಾಡ್ಕೊಂಡು ಬಿಡೋಣ, ಬೆಳಿಗ್ಗೆ ಥರ ತಿಂಡಿಗೆ ಸ್ವಲ್ಪ ಲೇಟ್ ಆಯ್ತಲ್ಲ, ಆಗ ಆಗೋದು ಬೇಡ ಅಂತ ಊಟಕ್ಕೆ ಹೋದ್ವಿ. ಫುಲ್ ರಶ್ ಅಂದರೆ ರಶ್ಶು. ಚಿಕನ್ ಪಲಾವ್, ರಾಗಿ ಮುದ್ದೆ, ನಾಟಿ ಕೋಳಿ ಸಾಂಬಾರು ಮತ್ತು ಚಿಲ್ಲಿ ಚಿಕನ್ ಕೊಟ್ಟಿದ್ದರು. ನನಗಿಷ್ಟ ಆಗಿದ್ದು ಮೊಸರು ಮತ್ತು ಸ್ವೀಟ್ ಎರಡೇ. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಇವಾಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಿದ್ದೀವಿ. ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿದ್ದು ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಲಾಸ್ಟಲ್ಲಿದೆ ಹಾಕ್ತೀನಿ. ಇಲ್ಲಿ ಕ್ರಿಕೆಟ್ ಮತ್ತು ಶಟಲ್ ಕಾಕ್ ಎಲ್ಲ ಆಡ್ತಿದ್ರು. ಅದಾದಮೇಲೆ ನಾವು ಜಿಪ್ಲೈನ್ಗೆ ಹೋದ್ವಿ. ಆ ವಿಡಿಯೋ ನನ್ನ ಫೋನಲ್ಲಿಲ್ಲ, ಬೇರೆಯವರೆಲ್ಲ ವಿಡಿಯೋ ಮಾಡ್ಕೊಂಡು ಗ್ರೂಪಿಗೆ ಹಾಕಿದ್ರು, ಅದನ್ನು ನಾನು ಆ್ಯಡ್ ಮಾಡಿದ್ದೀನಿ, ಕೊನೆಯಲ್ಲಿ ತೋರಿಸ್ತೀನಿ. ಇವಾಗ ನಾವು ಫೋಟೋಶೂಟ್ ಏರಿಯಾಗೆ ಬಂದಿದ್ದೀವಿ. ಇಲ್ಲಿ ಕರೆಂಟ್ ಹೊರಟೋಯ್ತು ಅಂತ ನೀರು ಬರ್ತಿಲ್ಲ, ಬಟ್ ನೀರು ಬರುವಾಗ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಎಲ್ಲರೂ ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ. ಸ್ವಿಮ್ಮಿಂಗ್ ಪೂಲ್ ಮತ್ತು ರೈನ್ ಡ್ಯಾನ್ಸ್ ಮಾಡುವಾಗ ಫೋನೆಲ್ಲ ತೇವ ಆಗುತ್ತೆ ಅಂತ ಹೇಳಿ ಎಲ್ಲ ಎತ್ತಿಟ್ಬಿಟ್ಟಿದ್ವಿ ನಾವು. ಒಂದಿಬ್ಬರ ಹತ್ರ ಮಾತ್ರ ಫೋನ್ ಇತ್ತು, ಅವ್ರು ವಿಡಿಯೋ ಮಾಡ್ಕೊಂಡಿದ್ದಾರೆ, ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ. ಈ ಫೋಟೋಸ್ ನೋಡ್ತಿದ್ರೆ ತುಂಬ ಖುಷಿ ಆಗುತ್ತಲ್ವ. ನೋಡಿ, ಚಿಕ್ಕವರಾಗಿದ್ದಾಗಿದ್ದ ಫ್ರೆಂಡ್ಸು ಈಗಲೂ ಫ್ರೆಂಡ್ಸ್ ಆಗಿದ್ದಾರೆ ಅಂದರೆ ಅದೊಂಥರ ಖುಷಿ ವಿಚಾರನೇ. ಇಲ್ಲಿ ಫೋಟೋಸ್ ತೆಗೆಸ್ಕೊಳ್ಳೋದಕ್ಕೆ ಅಂತ ಒಂದಷ್ಟು ಥೀಮ್ ರೆಡಿ ಮಾಡಿದ್ದಾರೆ. ಎಲ್ಲ ಥೀಮ್ ಕೂಡ ತುಂಬ ಚೆನ್ನಾಗಿದೆ. ನಾವು ಸ್ವಲ್ಪ ಬೇಗ ಬರಬೇಕಿತ್ತು, ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಎಲ್ಲ ಕಡೆ ಹೋಗಿ ಫೋಟೋ ತೆಗೆಸ್ಕೊಳ್ಳೋದಕ್ಕಾಗಲಿಲ್ಲ. ತೆಂಗಿನಕಾಯಿ ನೋಡಿ ಎಷ್ಟು ಸಣ್ಣದಾಗಿದೆ, ಆದರೆ ಕಲರ್ ನೋಡಿ ಒಂಥರ ಡಿಫ್ರೆಂಟ್ ಆಗಿದೆ. ಇಲ್ಲಿ ಬಾವಿ ಕೂಡ ಮಾಡಿದ್ದಾರೆ, ಆದರೆ ಬಾವಿ ಒಳಗಡೆ ನೀರಿಲ್ಲ. ನಮ್ಮ ಥರನೇ ಬಂದಿರೋ ಫ್ರೆಂಡ್ಸ್ ಗ್ರೂಪ್ ಇದು. ವಿಡಿಯೋ ಮಾಡಿದಾಗ ಎಲ್ಲ ಮುಗಿದ ಮೇಲೆ ಕೊನೆಯಲ್ಲಿ ಎಲ್ಲರೂ ಮತ್ತೊಂದು ಗ್ರೂಪ್ ವಿಡಿಯೋ ಮತ್ತು ಫೋಟೋ ಮಾಡ್ಕೊಂಡ್ವಿ. ಕತ್ಲೆ ಆಗಿದ್ದರಿಂದ ಮನೆ ಹತ್ರನೇ ಬಂದು ಬಿಟ್ಟು ಹೋದರು. ಬಾಯ್ ಬಾಯ್. ಇಲ್ಲಿವರೆಗೂ ಹಾಕಿದ ವಿಡಿಯೋ ಆಲ್ಮೋಸ್ಟ್ ನಾನೇ ಮಾಡ್ಕೊಂಡಿದ್ದು. ಮಧ್ಯ ಮಾತ್ರ ಬೇರೆ ವಿಡಿಯೋ ಕ್ಲಿಪ್ ಇದೆ. ಆದರೆ ನೋಡಿ, ನಮ್ಮ ಬ್ರದರ್ ಒಬ್ಬರು ಎಷ್ಟು ಚೆನ್ನಾಗಿ ಹಲ್ಲಲ್ಲಿ ತೆಂಗಿನಕಾಯಿ ಅಲ್ಲ ಎಳ್ನೀರನ್ನು ಸುಲಿತಾ ಇದ್ದಾರೆ ಅಂತ. ಎಳ್ನೀರು ಆಚೆ ಬರೋವರೆಗೂ ಬಾಯಲ್ಲೇ ಅಲ್ಲ ಹಲ್ಲಲ್ಲೇ ಸುಲಿದಿದ್ದಾರೆ. ನಾನು ಮೊದಲೇ ಹೇಳಿದಾಗೆ ರೈನ್ ಡ್ಯಾನ್ಸ್ದು ಮತ್ತು ಸ್ವಿಮ್ಮಿಂಗ್ ಪೂಲ್ ನಾನು ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಫ್ರೆಂಡ್ಸ್ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದವರು ಗ್ರೂಪಿಗೆ ಹಾಕಿದ್ರು. ಆ ವಿಡಿಯೋ ಕ್ಲಿಪ್ನ ನಾನು ಆ್ಯಡ್ ಮಾಡಿದ್ದೀನಿ. ನಾನು ವಿಡಿಯೋಸ್ ನೋಡಿದಾಗಲೇ ಗೊತ್ತಾಗಿದ್ದು ಹುಡುಗರು ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದಾರ ಅಂತ. ಇವ್ರನ್ನೆಲ್ಲ ನೋಡಿ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಪ್ರತಿದಿನ ಇದ್ದದ್ದೇ ಅದು ಇದು ಅಂತ ಅಂದ್ಕೊಂಡು ಕೆಲಸಗಳು, ಬಟ್ ಬಂದು ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ನಾನು ನಿಜ ಅಂದ್ಕೊಂಡಿರಲಿಲ್ಲ. ಲೈಫಲ್ಲಿ ಈ ಥರ ಅವಕಾಶಗಳು ಸಿಕ್ಕಾಗ ಉಪಯೋಗಿಸ್ಕೋಬೇಕು. ಕೆಲವು ಫ್ರೆಂಡ್ಸು ಮಕ್ಕಳನ್ನ ಕರ್ಕೊಂಡು ಬಂದಿದ್ರು ಅಂತ ಹೇಳಿದೆ ಅಲ್ವಾ, ಅವ್ರ ಮಕ್ಕಳುಗಳ ಜೊತೆ ಡ್ಯಾನ್ಸ್ ಮಾಡ್ತಿದ್ದಾರೆ. ನೋಡೋದಕ್ಕೆ ತುಂಬ ಖುಷಿ ಆಗ್ತಿದೆ. ಮಕ್ಳಿಗೂ ತುಂಬ ಖುಷಿ ಆಗುತ್ತೆ, ಜೊತೆಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ರಜೆ ಇದ್ದಾಗ ಕರ್ಕೊಂಡು ಬಂದರೆ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ. ಫ್ರೆಂಡ್ಸ್ ಮಾತ್ರ ಅಲ್ಲದೆ ತುಂಬ ಜನ ಫ್ಯಾಮಿಲೀಸು ಬಂದಿದ್ದರು. ಫ್ಯಾಮಿಲಿಯವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಫ್ರೆಂಡ್ಸ್ ಗ್ರೂಪ್ ಜೊತೆ ಎಲ್ಲಿಗಾದರೂ ಹೋಗಿದ್ದುಂಟಾ ಅಥವಾ ಎಲ್ಲಿಗೆ ಹೋಗಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಡ್ಯಾನ್ಸ್ ಆಡಿ
ನನಗೂ ಆಸ್ಪತ್ರೆ ಮನೆ ಆಸ್ಪತ್ರೆ ಅಂದ್ಕೊಂಡು ನಿಜ ತುಂಬ ಬೇಜಾರಾಗೋಗಿತ್ತು. ಇಲ್ಲಿಗೆ ಹೋಗಿದ್ದು ಸ್ವಲ್ಪ ರಿಲೀಫ್ ಸಿಕ್ತಂಗಾಯಿತು. ಎಲ್ಲ ಫ್ರೆಂಡ್ಸ್ ತುಂಬ ಪ್ರೀತಿಯಿಂದ ಇದ್ದರು. ಥ್ಯಾಂಕ್ ಯು ಸೋ ಮಚ್ ಯಾರು ಈ ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ರು ಮತ್ತು ಎಲ್ಲ ಫ್ರೆಂಡ್ಸು ಬಂದು ಸೇರಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ. ಚಿಕ್ಕವರಿದ್ದಾಗ ಸಣ್ಣ ಸಣ್ಣ ವಿಚಾರಕ್ಕೂ ಜಗಳ ಆಡ್ತಿರ್ತೀವಿ ಮತ್ತು ಒಂದಾಗ್ತಿರ್ತೀವಿ. ಬಟ್ ಇವಾಗ ಎಲ್ಲರಿಗೂ ತಿಳುವಳಿಕೆ ಇರೋದ್ರಿಂದ ಯಾರೂ ಜಗಳ ಆಡ್ಕೊಳ್ಳೋದು ಇಲ್ಲ. ಎಲ್ಲರೂ ಪ್ರೀತಿಯಿಂದಲೇ ಇರ್ತಾರೆ. ಅದೊಂದು ವಿಶೇಷ ಈ ವಯಸ್ಸಲ್ಲಿ ಫ್ರೆಂಡ್ಶಿಪ್ ಇದ್ದರೆ. ಹುಡುಗಿರು ಎಷ್ಟು ಎಂಜಾಯ್ ಮಾಡಿದಾರೋ ಅದಕ್ಕಿಂತ ಹೆಚ್ಚಾಗಿ ಹುಡುಗರು ಎಂಜಾಯ್ ಮಾಡಿದ್ದಾರೆ. ನಾವೆಲ್ಲ ನಮ್ಮ ಪಾಡಿಗೆ ನಾವು ಒಂದು ಸೈಡ್ ಇದ್ವಿ, ಅವರೆಲ್ಲ ಒಂದು ಸೈಡ್ ಇದ್ದರು. ಅವರೆಲ್ಲ ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡಿರೋದು ನಾನು ಈ ವಿಡಿಯೋ ನೋಡಿದಾಗಲೇ ಗೊತ್ತಾಗಿದ್ದು. ಸ್ವಿಮ್ಮಿಂಗ್ ಎಲ್ಲ ಮಾಡಾದಮೇಲೆ ರೈನ್ ಡ್ಯಾನ್ಸ್ ಎಲ್ಲ ಮಾಡಾದಮೇಲೆ ಪಕ್ಕ ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕೆ ರೂಮ್ ಇದೆ, ಹೋಗಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೋಬಹುದು. ಮೊದಲೇ ಗ್ರೂಪ್ನಲ್ಲಿ ನಮಗೆ ಇನ್ಫಾರ್ಮ್ ಮಾಡಿದರು ಒಂದು ಎಕ್ಸ್ಟ್ರಾ ಡ್ರೆಸ್ ತೊಗೊಂಡು ಬನ್ನಿ ಅಂತ. ಹಾಗಾಗಿ ಎಲ್ಲರೂ ಒಂದೊಂದು ಡ್ರೆಸ್ ಎಕ್ಸ್ಟ್ರಾ ತೊಗೊಂಡು ಹೋಗಿದ್ವಿ. ನೋಡಿ ಜಿಪ್ ಲೈನ್ ನಾನು ಎಷ್ಟು ಧೈರ್ಯವಾಗಿ ಆಡಿದೆ ಅಂತ. ಮೊದಲು ಭಯ ಆಯಿತು, ಆಮೇಲೆ ಏನಿಲ್ಲ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಆಮೇಲೆ ಅನ್ನಿಸ್ತಿತ್ತು ಸೈಕ್ಲಿಂಗ್ ಕೂಡ ಮಾಡಬೇಕಿತ್ತಂತ. ಬಂದಮೇಲೆ ಎಲ್ಲ ಥರ ಅಡ್ವೆಂಚರ್ ಗೇಮ್ ಆಡಿದ್ರೆ ಚೆನ್ನಾಗಿರುತ್ತೆ. ಒಟ್ನಲ್ಲಿ ಮರೆಯಲಾಗದ ದಿನಗಳ ಪಟ್ಟಿಯಲ್ಲಿ ಈ ದಿನ ಕೂಡ ಸೇರ್ಕೊಂತು. ತುಂಬಾ ಖುಷಿ ಆಯಿತು. ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.